ದಕ್ಷಿಣ ಕನ್ನಡ ಜಿಲ್ಲೆಗೆ ರಾಜ್ಯ ಸರ್ಕಾರದಿಂದ ಅನುದಾನವೇ ಬಂದಿಲ್ಲವೆಂಬ ಗದ್ದಲ ತಾರಕಕ್ಕೇರಿ ಬಿಜೆಪಿ ಶಾಸಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆಯುತ್ತಿದ್ದ ತ್ರೈಮಾಸಿಕ ಕೆಡಿಪಿ ಸಭೆಯನ್ನೇ ಬಹಿಷ್ಕರಿಸಿ ಹೊರನಡೆದ ಪ್ರಸಂಗ ನಡೆದಿದೆ. ಮೊದಲಿಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜ ಮಾತನಾಡಿ, ರಸ್ತೆ ಗುಂಡಿ ಮುಚ್ಚಲು ಅನುದಾನ ಬರುತ್ತಿಲ್ಲ. 2 ವರ್ಷಗಳಲ್ಲಿ ಯಾವುದೇ ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ರಾಜ್ಯ ಸರ್ಕಾರದಿಂದ ಬಂದಿಲ್ಲ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 1 ರೂಪಾಯಿ ಅನುದಾನ ಕೊಟ್ಟಿಲ್ಲ. ಕರಾವಳಿಗೇಕೆ ಮಲತಾಯಿ ಧೋರಣೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಹೋದ್ರೆ ಜನ ನಮಗೆ ಕೇಳ್ತಾ ಇದ್ದಾರೆ, ನೀವು ಯಾಕೋಸ್ಕರ ನೀವು ಕೆಡಿಪಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿ. ಪ್ರಾಯಶಃ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ನಮ್ಮ ಜಿಲ್ಲೆಯ ಈ ಕರಾವಳಿ ಜಿಲ್ಲೆಗೆ ನೀವು ವಿಧಾನಸಭೆ ಅಧಿವೇಶನಗಳಲ್ಲಿ ಮತ್ತು ರಾಜ್ಯ ಸರ್ಕಾರಕ್ಕೆ ನೀವು ಪ್ರತಿನಿಧಿಸುವುದು. ನೀವು ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ಅಭಿವೃದ್ಧಿಯ ಪೂರಕವಾಗಿರ್ತಕ್ಕಂಥ ಯೋಜನೆಗಳನ್ನು ಮಾಡಿಲ್ಲ. 2 ವರ್ಷದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಯೋಜನೆಗಳನ್ನು ಈ ಜಿಲ್ಲೆಗೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ 2 ವರ್ಷದಿಂದ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಅಂಗನವಾಡಿಯ ಹಂಚು ಹಾರಿ ಹೋದ್ರೆ ಒಂದು ಅಂಗನವಾಡಿಗೆ ಹಂಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಒದ್ದೆಯಾಗಿ ಇವತ್ತು ಶಿಕ್ಷಣವನ್ನು ಪಡೆಯತಕ್ಕಂಥ ಪರಿಸ್ಥಿತಿ. ಶಾಲೆಗಳಲ್ಲಿ ಹಂಚುಗಳು ಮಾಡುವ ರಿಪೇರಿ ಆಗದೆ ಶಾಲೆಯಲ್ಲಿ ಯಾವುದೋ ಮರದಡಿಯಲ್ಲಿ. ಇದಕ್ಕೆ ದನಿಗೂಡಿಸಿದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿಯವರು ಕಿಂಡಿ ಅಣೆಕಟ್ಟುಗಳಿಗೆ ಹಲಗೆ ಹಾಕಲು ಅನುದಾನ ಬಂದಿಲ್ಲ ಎಂದರು. ಮಳೆ ನಿಂತ ನಂತರ ನಾವು ಹಲಗೆ ಹಾಕ್ಬೇಕು. ಹಲಗೆ ಹಾಕಲಿಕ್ಕೆ ಇನ್ನೂ ಸಹ ಅನುದಾನ ಬಂದಿದೆ. ಅದರಲ್ಲಿ ಅರ್ಧ ನಿಮ್ಮ ಕಿಂಡಿ ಅಣೆಕಟ್ಟುಗಳಿಗೆ ಹಲಗೆ ಆಗುದಿಲ್ಲ. ಉಳಿದ ಕಿಂಡಿ ಅಣೆಕಟ್ಟುಗಳೇ ಹಲಗೆ ಆಗ್ತದೆ. ಯಾವಾಗ ನಮ್ಮಲ್ಲಿ ನೀರಿನ ದೊಡ್ಡದಾದ ಸಮಸ್ಯೆ ಇದೆ. ಇದೆಲ್ಲ ನಮ್ಗೆ ಬೇಸಿಕ್ ಆಗಿ ಬೇಕಾದ ಇದು ಪ್ರಾಬ್ಲಮ್ಗಳು. ಇದನ್ನ ನಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಆಗದಿದ್ರೆ ರಸ್ತೆ ಅಂತೂ ಬೇರೆ ನಮ್ಗೆ 100 ಮೀಟರ್ ರಸ್ತೆ ಮಾಡ್ಲಿಕ್ಕೆ ಆಗುದಿಲ್ಲ. 100 ಮೀಟರ್ ದಿನ ಜನ ಬಂದು ಕೂಡ್ತಾರೆ, ನಾವು ಇಲ್ಲ ರಾಜ್ಯ ಸರ್ಕಾರ ಕೊಡ್ಲಿಲ್ಲ ಅಂತ ಹೇಳಿ ಎಷ್ಟು ದಿನ ಜನ ಅಂತ ಹೇಳುದು ಸಂತಸ. ಜಿಲ್ಲಾ ಪಂಚಾಯತ್ ಡಿಪಾರ್ಟ್ಮೆಂಟ್ ಪಂಚಾಯತ್ ಡಿಪಾರ್ಟ್ಮೆಂಟ್ ಒಂದೇ ಒಂದು ಸೆಲೆಕ್ಷನ್ ಆಗ್ತಾ ಇಲ್ಲ. ಲಾಸ್ಟ್ ಇಯರ್ಸ್ ನಮ್ಗೆ ಸಿಗ್ಲಿಲ್ಲ ಮಂತ್ರಿಗಳೇ. ಲಾಸ್ಟ್ ಇಯರ್ಸ್ ಇಲ್ಲ. ಈಗ 2ನೇ ಮಳೆಯನ್ನು ಎದುರಿಸ್ತಾ ಇದ್ದೇವೆ. ಮೊದಲನೇ ಮಳೆ ಆದ ನಂತರ ಸಹ ನಮ್ಗೆ ಒಂದೇ ಒಂದು 5 ಪೈಸಾ ರಸ್ತೆಗಾಗಲಿ ಸರಿಯಾಗಿ ವ್ಯವಸ್ಥೆ ಈಗ 2ನೇ ಎಷ್ಟು ಎಸ್ಟಿಮೇಟ್ 2 ವರ್ಷದ ಬಳಿಕ ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ, ವಿವಿಧ ಸಮುದಾಯಗಳ ನಿಗಮಗಳು ಘೋಷಣೆಯಾದರೂ ಹಣ ಕೊಟ್ಟಿಲ್ಲ ಎಂದು ಒಬ್ಬರಾದೊಬ್ಬರು ಬಿಜೆಪಿ ಶಾಸಕರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ರಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಟ್ರಾಕ್ಟರ್ಗಳು ಕಾಮಗಾರಿ ಮಾಡದೆ ಕಾಮಗಾರಿಗಳು ಅಲ್ಲಿ ನಿಂತಿದೆ. ಇದು ಒಂದೇ. 2ನೇದು ಕೆಡಿಎಫ್ಸಿಯಿಂದ ಒಂದು ಕಾಮಗಾರಿಗಳು ಲೋನ್ ಕಾಂಪೋನೆಂಟ್ ಅಲ್ಲಿ ತೆಗೆದುಕೊಂಡಂತ ಕಾಮಗಾರಿಗಳು ಜಲಸಿರಿ ಕಾಮಗಾರಿಗಳು ನಡೀತಾ ಇದೆ. ಮಾನ್ಯ ಸಂಸದರು ದಿಶಾ ಮೀಟಿಂಗ್ ನಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಆಯಿತು. ಅಧಿಕಾರಿಗಳು ಒಪ್ಪಿಕೊಂಡ್ರು. ನಂತರ ಕೇಳಿದ್ರೆ ಅವರು ಒಪ್ಪಿಕೊಳ್ಳಲು ಯಾಕೆ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಒಳಗಡೆ 24/7 ಜಲಸಿರಿ ನೀರನ್ನು ಎಲ್ಲ ಮನೆಗಳಿಗೆ ತಲುಪಿಸಬೇಕು ಅಂತ ಹೇಳುವಂತ ಇನ್ಫ್ರಾಸ್ಟ್ರಕ್ಚರ್ ಕಾಮಗಾರಿಗಳು ಆಗ್ತಾ ಇದೆ. ಕಾಮಗಾರಿಗಳು ಪೈಪ್ಲೈನ್ ಆದ ನಂತರ ಆಡಳಿತ ಇರುವಂತದ್ದು ನಮ್ಮ ಆಡಳಿತ ಇರುವಂತದ್ದು ಮಹಾನಗರ ಪಾಲಿಕೆ 72 ಕೋಟಿ ರೂಪಾಯಿ ಕಾಮಗಾರಿಗಳನ್ನ ರೆಸ್ಟೋರೇಷನ್ ರಿಪೇರಿ ಮಾಡಿ ಪೈಪ್ಲೈನ್ ಹಾಕಿ ಪುನರಪಿ ವ್ಯವಸ್ಥೆಯನ್ನು ಮಾಡಿ ಜನರಿಗೆ ಓಡಾಡಬೇಕು ಅಂತ ಇರುತ್ತಲ್ಲ, ಆ ಜನರಿಗೆ ಡೈವರ್ಟ್ ಮಾಡಿದ ವಿಷಯ ಗೊತ್ತುಂಟಾ? ಜನರು ಬರ್ತಾರೆ, ಮಹಾನಗರ ಪಾಲಿಕೆ ಸದಸ್ಯರು ಬಂದು ಕೇಳ್ತಾರೆ, ರಸ್ತೆ ಅರ್ಧ ತೆಗೆದುಕೊಂಡು ಹೋದ್ರೆ ಇತಿಹಾಸ ನಿಮ್ಮ ಅಪ್ಪ ಮಾಡ್ತಾರೆ ಅಂತ ಮಹಾನಗರ ಪಾಲಿಕೆ ಸದಸ್ಯರು ಕೇಳ್ತಾರೆ, ಶಾಸಕರು ಕೇಳ್ತಾರೆ. ಇದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ರವರು ಉತ್ತರಿಸಲು ಹೋದರು. ಶಾಸಕರುಗಳು ಸ್ವರ ಎತ್ತರಿಸಿ ಮಾತನಾಡುತ್ತಿದ್ದರು. ಇದಕ್ಕೆ ವಿಧಾನ ಪರಿಷತ್ ಶಾಸಕ ಐವನ್ ಡಿಸೋಜಾ, ತಾವು ಸಚಿವರು ಉತ್ತರ ಕೊಡುವಾಗ ಪ್ರತಿಕ್ರಿಯಿಸಲು ಬಿಡಿ ಎಂದು ಸ್ವರವೆತ್ತಿದರು. ಈ ವೇಳೆ ಸಭೆಯಲ್ಲಿದ್ದ ಎಲ್ಲ ಬಿಜೆಪಿ ಶಾಸಕರುಗಳು ಐವನ್ ಡಿಸೋಜಾ ವಿರುದ್ಧ ಹರಿಹಾಯಲು ಆರಂಭಿಸಿದ್ದಾರೆ. ಬಳಿಕ ಅನುದಾನ ಬರುತ್ತಿಲ್ಲವೆಂದು ಆರೋಪಿಸಿ ಸಂಸದ ಬ್ರಿಜೇಶ್ ಚೌಟ, ಶಾಸಕರಾದ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ಹರೀಶ್ ಪೂಂಜ, ರಾಜೇಶ್ ನಾಯಕ್ ಸಭೆ ಬಹಿಷ್ಕರಿಸಿ ಹೊರನಡೆದರು. ಬಳಿಕ ಎಂಎಲ್ಸಿ ಕಿಶೋರ್ ಕುಮಾರ್ ಬೊಟ್ಯಾಡಿ ಈ ಬಗ್ಗೆ ಆಕ್ಷೇಪವೆತ್ತಿದಾಗ, ಈ ಬಗ್ಗೆ ತಾವು ಯಾರು ಕೇಳಲಿಕ್ಕೆ ಎಂದು ಐವನ್ ಡಿಸೋಜಾ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಆಗ ಕಿಶೋರ್ ಕುಮಾರ್ ಬೊಟ್ಯಾಡಿಯವರು ಐವನ್ ಡಿಸೋಜಾರಿಗೆ ನಿಮಗೆ ಬಕೆಟ್ ಹಿಡಿಯಲು ಗೊತ್ತು ಎಂದು ಹೇಳಿ ಸಭೆಯಿಂದ ಹೊರನಡೆದರು. ಬಕೆಟ್
ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.